ಏನು ಬೀದಿ ಬದಿ ವ್ಯಾಪಾರಿಗಳು ಫುಟ್ಪಾತ್ ಅನ್ನ ಏನು ಆಕ್ರಮಿಸಿಕೊಂಡಿದ್ರು ಅದರ ತೆರವು ಕಾರ್ಯಾಚರಣೆ ಭರದಿಂದ ನಗರದಾದ್ಯಂತ ಸಾಗ್ತಾ ಇದೆ. ಅದರ ಬೆನ್ನಲ್ಲೇ ಸಿಟಿ ರೌಂಡ್ಸ್ ಹಾಕಿದ್ದಾರೆ ಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್. ಇದಾದ ನಂತರ ಬೀದಿ ಬದಿ ವ್ಯಾಪಾರಿಗಳ ಕುರಿತು ಅವರು ಮಾತನಾಡಿದ್ದಾರೆ. ಅವರಿಗೆ ಪರ್ಯಾಯ ಜಾಗವನ್ನ ಕೊಡ್ತೇವೆ, ರಾಜ್ಯದಲ್ಲಿರೋರಿಗೆ ಮೊದಲ ಆದ್ಯತೆ. ಇಲ್ಲಿಗೆ ಹೊರ ರಾಜ್ಯದವರೇ ತುಂಬಾ ಜನ ಬಂದಿದ್ದಾರೆ. ಹೊರ ರಾಜ್ಯದವರಿಗೆ ಇಲ್ಲಿ ವೋಟ್ ಇಲ್ಲ, ಏನೂ ಇಲ್ಲ. ಹೀಗಾಗಿ ನಮ್ಮ ರಾಜ್ಯದವರಿಗೆ ಮೊದಲ ಆದ್ಯತೆ, ಮೊದಲ ಅವಕಾಶ ಅಂತ ಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ತಿಳಿಸಿದ್ದಾರೆ. ಹಾಗಿದ್ರೆ ಮುಖ್ಯಮಂತ್ರಿಗಳ ಪ್ರಕಾರ ವೋಟರ್ ಐ ಡಿ ಇಲ್ಲದಿರೋರು ಯಾರೂ ಕೂಡ ರಾಜ್ಯ ಸರ್ಕಾರದ ಯೋಜನೆಗಳನ್ನು ಪಡಿಲಿಕ್ಕೆ ಅಥವಾ ಈ ರೀತಿಯಾದಂತಹ ಪರಿಹಾರಗಳನ್ನು ಪಡೆದುಕೊಳ್ಳಲಿಕ್ಕೆ ಎಲಿಜಿಬಿಲಿಟಿ ಇರಲ್ವಾ? ಹಾಗಿದ್ರೆ ಅವ್ರಿಗೆ ಇನ್ನ ಇದು ಮುಂದುವರಿತದೆ. ನಾವು ಯಾವ ಒತ್ತಡಕ್ಕೂ ಮಣಿಯೋದಿಲ್ಲ. ನಂಬರ್ 1. ಯಾರು ವ್ಯಾಪಾರ ಮಾಡ್ತಾ ಇದ್ರು ಅವರಿಗೆ ಆಲ್ಟರ್ನೇಟಿವ್ ಜಾಗಗಳನ್ನ ನಾವು ತೋರಿಸ್ತೀವಿ. ಕೆಲವು ರಸ್ತೆಗಳನ್ನ ಡಿಕ್ಲೇರ್ ಮಾಡ್ತೀವಿ. ಆ ಡಿಕ್ಲೇರ್ ಮಾಡಂತ ಸಂದರ್ಭದಲ್ಲಿ ಅವರು ಅಲ್ಲಿ ಇಟ್ಕೊಳ್ಬೇಕು. ಆ ಟೈಮ್ ಕೊಡ್ತೀವಿ. ಆ ಟೈಮ್ ಅಲ್ಲಿ ಅವ್ರು ಎತ್ಕೊಂಡು ಹೋಗ್ಬೇಕು. ನಮ್ಗೆ ಯಾರಿಗೂ ಹೊಟ್ಟೆ ಮೇಲೆ ಅವ್ರಿಗೇನು ರಿಜಿಸ್ಟರ್ ಮಾಡ್ಕೊಂಡಿರ್ತಾರೆ, ಆ ರಿಜಿಸ್ಟರ್ ಮಾಡ್ಕೊಂಡಿರೋರಿಗೆಲ್ಲ ಕೂಡ ನಾವು ರಿಜಿಸ್ಟರ್ ಮಾಡ್ಕೊಂಡಿರೋರಿಗೆ ಅವಕಾಶವನ್ನ ನಾವು ಮಾಡ್ಕೊಡ್ತೇವೆ. ಆಮೇಲೆ ಕೆಲವರಿಗೆ ತಳ್ಳ ಗಾಡಿನೂ ವ್ಯವಸ್ಥೆ ಮಾಡ್ಕೊಡ್ತೀವಿ. ಈಗಾಗಲೇ ಸುಮಾರು 30,000 ಜನಕ್ಕೆ ನಾವು ಮಾಡ್ಬೇಕು ಅಂತ ವ್ಯವಸ್ಥೆ ಮಾಡಿದ್ದು. ಕೆಲವರು ಕೋರ್ಟ್ಗೆ ಹೋಗಿದ್ರು. ಇದು ಹಿಂದೆ ಬಿಬಿಎಂಪಿ ಇಂದ ಆಗಿತ್ತು. ಇದು ಪ್ರತಿಯೊಂದು ಕಾರ್ಪೊರೇಷನ್ ಸಪರೇಟ್ ಮಾಡಬೇಕು ಅಂತ ಅಸೋಸಿಯೇಷನ್ ಅವರು ಕೋರ್ಟ್ಗೆ ಹೋಗಿದ್ರು. ಅದು ಕೂಡ ನಾವು ಬೇಕಾದ್ರೆ ತಿರ್ಗಾ ಇನ್ನೊಂದ್ಸತಿ ರಿವಿಸಿಟ್ ಮಾಡ್ತೀವಿ, ಮಾಡಿ ಅವಕಾಶ ಮಾಡಿಕೊಡ್ತೀವಿ. ಆದ್ರೆ ಬೆಂಗಳೂರು ನಗರದಲ್ಲಿ ಸುಮಾರು 3 ವರ್ಷದಲ್ಲಿ ಸುಮಾರು 900 ಜನ ಈ ತರ ಹೆಚ್ಚು ಕಮ್ಮಿ ಆಗಿ ಸತ್ತಿರೋದು ದಾಖಲೆ ಇದೆ. ಸುಪ್ರೀಂ ಕೋರ್ಟ್ ಅಲ್ಲೂ ಕೂಡ ನಮಗೆ ಇದರ ಬಗ್ಗೆ ಕಡಾಖಂಡಿತವಾಗಿ ಮಾರ್ಗದರ್ಶನ ಕೊಟ್ಟಿದೆ. ಜನರು ಕೂಡ ನನಗೆ 100 ಜನ ಡೈಲಿ ಈ ರೀತಿ ನಮ್ಗೆ ಓಡಾಡಕ್ಕಾಗಲ್ಲ, ಜಾಗ ಇಲ್ಲ, ನಾವು ಮೇನ್ ರೋಡ್ ಬರಬೇಕು, ನಮ್ಗೆ ಕೆಲವೆಲ್ಲ ವೆಹಿಕಲ್ಸ್ ಎಲ್ಲ ನಮ್ಗೆ ಟಚ್ ಮಾಡ್ತದೆ, ಈ ಕಳ್ತನ, ಈ ಸ್ನ್ಯಾಚರ್ಸ್, ಇವೆಲ್ಲ ಕತ್ತು ಸ್ನ್ಯಾಚರ್ಸ್ ಎಲ್ಲ ಬಂದು ನಾವು ರೋಡ್ ಪಕ್ಕದಲ್ಲಿ ಹೋಗ್ಬೇಕಾದ್ರೆ ಎತ್ಕೊಂಡು ಹೋಗ್ಬಿಡ್ತಾರೆ, ಇವೆಲ್ಲ ಅಂತ ಹೇಳಿ ಬೇಕಾದಷ್ಟು ನಮ್ಗೆಲ್ಲ ಕಂಪ್ಲೇಂಟ್ ಬಂದಿತ್ತು. ಈ ದೃಷ್ಟಿಯಿಂದ ನಾವು ಕೆಲಸ ಮಾಡಿದೀವಿ. ನಮ್ಮ ಅಧಿಕಾರಿಗಳು ಕೂಡ ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.